ಹೈಕಮಾಂಡ್ಗೆ ಡಿ.ಕೆ. ಸುರೇಶ್ ಡೆಡ್ಲೈನ್. ನೆನಪಿರಲಿ, ಕಳೆದ ತಿಂಗಳು ಡಿಸೆಂಬರ್ 4ನೇ ವಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಬೆಳಗಿನ ಉಪಹಾರಕ್ಕೆ ಬಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಲ್ಲೊಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡುವಾಗ ಒಬ್ಬ ಮಹಿಳಾ ವರದಿಗಾರ್ತಿ ಕೇಳಿದ್ರು, ಡಿ.ಕೆ. ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ? ಆಗ ಅವ್ರು ಸಿದ್ದರಾಮಯ್ಯ ಚುಟುಕಾಗಿ ಉತ್ತರಿಸಿದ್ರು, ಹೈಕಮಾಂಡ್ ಹೇಳಿದಾಗ ಅಂತ. ಅಷ್ಟ್ ಹೇಳಿ ಬಂದ್ ಸಿದ್ದರಾಮಯ್ಯ ವಿಧಾನಸೌಧದ ಕಾರಿಡಾರ್ಗಳಲ್ಲಿ ಅಲ್ಲಿ ಮೆಟ್ಲಿಳಿತಾ ಇರುವಾಗ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸಿಕ್ಕಾಗ ಏನೋ ಉಭಯ ಕುಶಲೋಪರಿ ವಿಚಾರಿಸ್ತಾ ಒಂದು ಮಾತು ಹೇಳ್ಬಿಟ್ರು, ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತ ಅಲ್ಲ, ಅದೇ ನಮ್ಮ ಅಪ್ಪನ ಮನೆ ಆಸ್ತಿನ ಅಂತ ಒಂದು ವಾಸ್ತವ ಸಂಗತಿಯನ್ನ ತಮ್ಮದೇ ಶೈಲಿಯಲ್ಲಿ ಹೇಳಿದ್ರು. ಅಧಿಕಾರ ಶಾಶ್ವತ ಅಲ್ಲ ಅನ್ನೋ ಸಿದ್ದರಾಮಯ್ಯನವರ ಆವತ್ತಿನ ಉವಾಚವನ್ನ ನಿನ್ನೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಮತ್ತು ಮಾಜಿ ಸಂಸದ ಹಾಲಿ ಬೆಂಗಳೂರು ಮಿಲ್ಕ್ ಯೂನಿಯನ್ ಅಧ್ಯಕ್ಷ ಡಿ.ಕೆ. ಸುರೇಶ್ ಅದನ್ನ ಮತ್ತೆ ಮುಂದುವರೆಸಿದ್ದಾರೆ. ರಾಜಕಾರಣದಲ್ಲಿ ಅಧಿಕಾರ ಶಾಶ್ವತವಲ್ಲ, ಹಾಗೇನೆ ತಾಳ್ಮೆಯೂ ಶಾಶ್ವತ ಅಲ್ಲ, ಯಾವುದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ಡಿ.ಕೆ. ಸುರೇಶ್ ಬಾಯಿಂದ ಈ ಮಾತುಗಳು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಎಲ್ಲಾ ವಲಯಗಳಲ್ಲೂ ಕೂಡ ಸದ್ದನ್ನುಂಟು ಮಾಡ್ತಾ ಇವೆ, ಕಂಪನಗಳನ್ನು ಎಬ್ಬಿಸಿವೆ. ಖಂಡಿತವಾಗಿ ಯಾರು ಮೇಲ್ನೋಟಕ್ಕೆ ಅದನ್ನು ತೋರಿಸ್ಕೊಳ್ದೇ ಇದ್ರು ಕೂಡ ಒಂದು ರೀತಿಯಲ್ಲಿ ಮೆಲ್ಲನೆ ನಡುಕ ಹುಟ್ಟಿಸುವಂತಹ ಮಾತುಗಳು. ಇದು ಯಾರನ್ನು ಉದ್ದೇಶಿಸಿ ಹೇಳಿತ್ತು? ಡಿ.ಕೆ. ಸುರೇಶ್ ಹೇಳಿದ ಮಾತು ಬಹುಶಃ ಅವರ ರಾಷ್ಟ್ರೀಯ ಹೈಕಮಾಂಡ್ ಇವತ್ತಿನ ಮಟ್ಟಿಗೆ ರಾಹುಲ್ ಗಾಂಧಿ ಅವರನ್ನೇ ಉದ್ದೇಶಿಸಿ ಹೇಳಿರೋ ಧಾಟಿಯಲ್ಲಿತ್ತು ಅವರ ಮಾತು. ಯಾಕೆಂತಂದ್ರೆ ಇತ್ತೀಚೆಗೆ ಮೈಸೂರಿಗೆ ಚುಟುಕು ಭೇಟಿ ಕೊಟ್ಟಿದ್ದ ರಾಹುಲ್ ಗಾಂಧಿ ಮೈಸೂರಿನ ವಿಮಾನ ನಿಲ್ದಾಣದಲ್ಲಿ, ಅಂದ್ರೆ ಊಟಿಗೆ ಹೋಗೋಕ್ಕಿಂತ ಮುಂಚೆ ವಿಮಾನದಿಂದ ಇಳಿದು ಹೆಲಿಕಾಪ್ಟರ್ ಹತ್ತುವಾಗ ಮತ್ತು ಊಟಿಯಿಂದ ವಾಪಸ್ ಬಂದ ಮೇಲೆ ಹೆಲಿಕಾಪ್ಟರ್ನಿಂದ ಇಳಿದು ವಿಮಾನ ಹತ್ತುವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಬ್ಬರ ಜೊತೆಗೂ ಪ್ರತ್ಯೇಕವಾಗಿ ಮಾತಾಡ್ಬಿಟ್ಟು ಒಂದ್ 2 ನಿಮಿಷ ಅದೇನ್ ಸಂಭಾಷಣೆ ನಡೀತೋ ಹೇಳ್ಬಿಟ್ಟು ಹೊರಟು ಹೋದ್ಮೇಲೆ ಡಿ.ಕೆ. ಶಿವಕುಮಾರ್ ಗಂಭೀರವಾದನ್ರಾಗ್ಬಿಟ್ರು. ಸಿಎಂ ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ಸ್ವಂತ ಕಾರ್ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗಿದ್ರು. ಅಲ್ಲಿಂದ ಮೊನ್ನೆ 16ನೇ ತಾರೀಕಿಗೆ ಪಕ್ಷದ ಅಣತಿಯ ಮೇರೆಗೆ ಅಂದ್ರೆ ಅಸ್ಸಾಂ ಚುನಾವಣೆ ಉಸ್ತುವಾರಿ ಆಗಿರೋದ್ರಿಂದ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಸಮಾಲೋಚನಾ ಸಭೆಗೆ ಹೋಗಿದ್ರು. ಸಭೆ ಮುಗಿದ ಮೇಲೆ ಕೂಡ ಒಂದೇ ಒಂದಿನ ಬೀದರ್ಗೆ ವಾಪಸ್ ಬಂದ್ಬಿಟ್ಟು ಮತ್ತೆ ದಿಲ್ಲಿಗೆ ಧಾವಿಸಿದ್ರು. ಈ ಬಾರಿ ಡಿ.ಕೆ. ಶಿವಕುಮಾರ್ ಬಹಳ ಗಟ್ಟಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು ಅಂತ ಕಾಣುತ್ತೆ. ಏನೇ ಆಗ್ಲಿ ಶತಾಯ ಗತಾಯ ಹೈಕಮಾಂಡ್ ಬಾಯಿ ಬಿಡಿಸ್ಲೇಬೇಕು, ರಾಹುಲ್ ಗಾಂಧಿಯ ಬಾಯಿಂದ ಒಂದು ಸ್ಪಷ್ಟ ಉತ್ತರವನ್ನ ಪಡ್ಕೊಳ್ಳಬೇಕು ಅನ್ನೋ ಹಠದಿಂದ ಹೋಗಿದ್ರು ಅಂತ ಕಾಣುತ್ತೆ. ಆದ್ರೆ ರಾಹುಲ್ ಗಾಂಧಿ ಆ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಸಿಗಲೇ ಇಲ್ಲ. ವಾಪಸ್ ಬಂದಾದ್ಮೇಲೆ ಕೂಡ ರಾಜಕಾರಣದಲ್ಲಿ ಏನಾಗಬೇಕೋ ಅದಾಗತ್ತೆ, ನಾನು ಪಕ್ಷದ ಅಧ್ಯಕ್ಷನಾಗಿ ಶಿಸ್ತು ಕಾಪಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ರು. ಹೈಕಮಾಂಡ್ ಹೇಳಿದೆ, ನಾವು ರಾಮ್ಜಿ ವಿರುದ್ಧ ಹೋರಾಟ ಆರಂಭಿಸ್ಬೇಕು ಅಂತ, ಅದನ್ನ ನಾವು ಮಾಡ್ತೇವೆ. ಪಂಚಾಯಿತಿ ಲೆವೆಲ್ ಹಿಡಿದು ರಾಜ್ಯ ಮಟ್ಟದವರೆಗೂ ಎಲ್ಲಾ ಕಡೆ ಪ್ರತಿಭಟನೆ ಮಾಡ್ತೇವೆ, ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕೂಡ ಕರೆದ್ರೆ ಅದನ್ನು ಮಾಡ್ತೇವೆ ಅಂತ ಅಂದ್ಬಿಟ್ಟು ನಿನ್ನೆ ಡಿ.ಕೆ. ಸುರೇಶ್ ಈ ತಮ್ಮ ಸಹೋದರನ ದಿಲ್ಲಿ ಭೇಟಿ, ಅಲ್ಲಿಂದ ವಾಪಸ್ ಬಂದಿದ್ದು, ಅವ್ರ ಮುಖಭಾವದಲ್ಲಿ ಒಂದು ನಿರಾಶಾಭಾವ ಇದ್ದಿದ್ದು ಎಲ್ಲವನ್ನು ಗಮನಿಸ್ಬಿಟ್ಟೆ ನಿನ್ನೆ ಮಾಧ್ಯಮಕ್ಕೆ ನೇರವಾಗಿ ಹೇಳಿದ್ದಾರೆ. ನೋಡಿ, ಯಾಕಶ್ಚಿತ್ ಒಬ್ಬ ಪಂಚಾಯತ್ ಅಧ್ಯಕ್ಷನ್ಗೆ ಅಧಿಕಾರ ಬಿಟ್ಕೊಡು ಅಂತ ಹೇಳೋದು ಎಷ್ಟು ಕಷ್ಟವಾಗುತ್ತೆ, ಸುಲಭವಾಗಿ ಬಿಡಿಸ್ಲಿಕ್ಕಾಗಲ್ಲ. ಅಧ್ಯಕ್ಷರಾಗೋ ಸಂದರ್ಭದಲ್ಲಿ ಹೇಳಿರ್ತಾರೆ, ನಾನು 3 ದಿವಸ ಅವಕಾಶ ಕೊಟ್ಬಿಟ್ಟು ಸಾಕು, ನೀವ್ ಹೇಳ್ದಾಗ ಬಿಟ್ಕೊಡ್ತೇನೆ, ನಾನು ಮಾಜಿ ಅನಿಸ್ಕೊಂಡ್ರೆ ಸಾಕು ಅಂತ ಹೇಳಿರ್ತಾರೆ. ಮುಂದೆ ಅಧ್ಯಕ್ಷ ಪದವಿಯನ್ನ ಪಡ್ಕೊಂಡಾದ್ಮೇಲೆ ಅದೇನೋ 6 ತಿಂಗಳನೋ 9 ತಿಂಗಳಿಗೋ ಬಿಟ್ಕೊಡ್ತೀನಿ ಅಂತ ಒಳ ಒಪ್ಪಂದ ಆಗಿರುತ್ತೆ. ಆ ದಿನಾಂಕ ಆ ಗಡುವು ಹತ್ರ ಬರ್ತಿರೋ ಹಂಗೇನೆ, ಇಲ್ಲ ಇದೊಂದು ಸರ್ಕಾರಿ ಸಮಾರಂಭ ಮುಗಿದೋಗ್ಬಿಡ್ಲಿ, ಆಮಂತ್ರಣ ಪತ್ರಿಕೆಯಲ್ಲಿ ನನ್ನ ಹೆಸರು ಬಂದ್ರೆ ಸಾಕು ಅಧ್ಯಕ್ಷ ಅಂತ. ಅದಾದ್ಮೇಲೆ ಇನ್ನೇನು ಮಾರ್ಚ್ 31 ಬಂದ್ಬಿಡುತ್ತೆ, ಈ ಹಣಕಾಸು ವರ್ಷ ಮುಗ್ದೋಗ್ಬಿಡ್ಲಿ, ಆಮೇಲೆ ಬೇಕಾದ್ರೆ ನಾನು ಬಿಟ್ಕೊಡ್ತೇನೆ ಅಂತ ಹೇಳ್ತಾರೆ. ಯಾಕಶ್ಚಿತ್ ಒಬ್ಬ ಪಂಚಾಯತಿ ಅಧ್ಯಕ್ಷನನ್ನ ಪದವಿ ಬಿಟ್ಕೊಡು ಅನ್ನೋದು ಅಷ್ಟು ಕಷ್ಟವಿರುವಾಗ ಮುಖ್ಯಮಂತ್ರಿಗಳಿಗೆ ಅಯ್ಯೋ ನೀವು ಮಾತು ಕೊಟ್ಟಿದ್ರಿ ಬಿಟ್ಕೊಡಿ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಇದಕ್ಕೆ ಎಲ್ಲರ ಸಹಭಾಗಿತ್ವ ಬೇಕಾಗುತ್ತೆ. ಅದಷ್ಟೇ ಅಲ್ಲ, ವಿಶ್ವಾಸ ಕೂಡ ಮುಖ್ಯ. ಆದ್ರೆ ಡಿ.ಕೆ. ಶಿವಕುಮಾರ್ ಈ ವಿಚಾರದಲ್ಲಿ ಇದುವರೆಗೂ ತಾಳ್ಮೆ ಕಳ್ಕೊಂಡಿಲ್ಲ. ತಾಳ್ಮೆ ಕಳ್ಕೊಳಕ್ ಆಗಲ್ಲ ಅವರು, ಯಾಕಂದ್ರೆ ಮೊದಲಿಂದ ಅವರು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ವರ್ತಿಸ್ತಾ ಬಂದಿದ್ದಾರೆ. ಅವರಿಗೆ ಅಧ್ಯಕ್ಷರಾಗಿರೋದ್ರಿಂದ ಗ್ರೇಟರ್ ಬೆಂಗಳೂರು ಚುನಾವಣೆ ಬರುತ್ತೆ, ಇತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, ಅಲ್ಲೆಲ್ಲ ಪಕ್ಷದ ಶಿಸ್ತನ್ನ ಕಾಪಾಡ್ಕೋಬೇಕಾಗತ್ತೆ. ಅಧ್ಯಕ್ಷನಾಗಿ ಮುಂದಿನ 2028ರ ಅಸೆಂಬ್ಲಿ ಚುನಾವಣೆವರೆಗೂ ಕೂಡ ಪಕ್ಷವನ್ನ ಒಗ್ಗಟ್ಟಾಗಿಡುವಂತ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಆದ್ರಿಂದ ಇದುವರೆಗೂ ಅವರು ತಾಳ್ಮೆ ಕಳ್ಕೊಂಡಿಲ್ಲ. ಇಷ್ಟ ಹೇಳ್ಬಿಟ್ಟು ಆಮೇಲೆ ಹೇಳಿದ್ದು, ಅಧಿಕಾರ ಶಾಶ್ವತ ಅಲ್ಲ, ಅದೇ ರೀತಿ ತಾಳ್ಮೆಯೂ ಶಾಶ್ವತ ಅಲ್ಲ, ಎಲ್ಲಕ್ಕೂ ಒಂದು ಅಂತ್ಯ ಇರುತ್ತೆ ಅಂತ. ಅಂದ್ರೆ
ಡಿ ಕೆ ಶಿವಕುಮಾರ್ ಅವರ ತಾಳ್ಮೆಯ ಮಿತಿಗೂ ಒಂದು ಗರಿಷ್ಠ ಮಿತಿ ಹತ್ತಿರವಾಗಿದೆ ಅಂತ ಕಾಣುತ್ತೆ. ಅದಕ್ಕೂ ಒಂದು ಗಡುವು ಹತ್ತಿರವಾಗಿರೋ ಹಾಗೆ ಕಾಣುತ್ತೆ. ಯಾವುದೇ ಕ್ಷಣದಲ್ಲಾದ್ರೂ ಹೈಕಮಾಂಡ್ ನಮ್ಗೆ ಇದೇ ರೀತಿ ಅನಿಶ್ಚಿತತೆಯಿಂದ ಕಾದಿರಿ ಸೂಕ್ತ ಸಮಯದಲ್ಲಿ ತೀರ್ಮಾನ ಕೈಗೊಳ್ತೇವೆ ಅಂತ ಹೇಳ್ತಾ ಹೋದ್ರೆ ಆ ತಾಳ್ಮೆ ಮಾಯವಾಗಬಹುದು. ತಾಳ್ಮೆಯ ಬದಲು ಬಂಡಾಯದ ಸಾಧ್ಯತೆ ಇದೆ. ನಮ್ಮ ಅಣ್ಣ ಬಂಡಾಯವಿದ್ರು ಆಶ್ಚರ್ಯವಿಲ್ಲ ಅಂತ ಒಂದು ಸೂಕ್ತವಾಗಿ ಒಂದು ಅತ್ಯಂತ ತಮ್ಮದೇ ಆದ ಶೈಲಿಯಲ್ಲಿ ಒಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸುತ್ತಾರೆ. ಡಿ ಕೆ ಸುರೇಶ್ ಹೇಳ್ತಿರೋ ಸರಿ. ಕಾಂಗ್ರೆಸ್ ಅಲ್ಲಿ ಇದೇ ಮೊದಲನೇ ಸಾರಿ ಅಲ್ಲ. ಮೊನ್ನೆ ಮೈಸೂರಿನಲ್ಲಿ ಅವ್ರು ಹೇಳೋದ್ರಂತೆ ರಾಹುಲ್ ಗಾಂಧಿ ಅವರು, ನಾವು ನಿಮ್ಮನ್ನ ದಿಲ್ಲಿಗೆ ಕರೆಸ್ಕೊಳ್ತೇವೆ, ಅವಾಗ ಸೂಕ್ತ ನಿರ್ಧಾರ ಕೈಗೊಳ್ತೇವೆ, ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಹೇಳಿದ್ರಂತೆ. ಸಿದ್ದರಾಮಯ್ಯನವ್ರು ಹೇಳಿದ್ರಂತೆ, ಇವ್ರಿಗೂ ಹೇಳಿದ್ರಂತೆ. ಇಲ್ಲಿ ತಾಳ್ಮೆ ಕೇವಲ ಡಿ ಕೆ ಶಿವಕುಮಾರ್ ಒಬ್ಬರದಲ್ಲ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಸಾಕಾಗಿ ಹೋಗ್ಬಿಟ್ಟಿದೆ. 2.5 ವರ್ಷಗಳಿಂದ ಪ್ರತಿನಿತ್ಯ ನೀವು ಅಧಿಕಾರ ಹಸ್ತಾಂತರ ಮಾಡ್ತೀರಾ, ಅಧಿಕಾರ ಬಿಟ್ಕೊಡ್ತೀರಾ, ತ್ಯಾಗ ಮಾಡ್ತೀರಾ, ಹೈಕಮಾಂಡ್ ಹೇಳಿದ್ ಕೇಳ್ತೀರಾ ಅಂತ ಪ್ರಶ್ನೆಗಳು ಎದುರಿಸಿ ಅವರು ಕಿರಿಕಿರಿಯನ್ನು ಅನುಭವಿಸ್ಬೇಕಾಗಿದೆ. ಮೇಲ್ನೋಟಕ್ಕೆ ಬಹಳ ಭರ್ಜರಿಯಾಗಿ ಅವರು ಸರ್ಕಾರ ನಡೆಸ್ತಿರುವ ಕಾಣ್ತಿದ್ರು ಕೂಡ, ಇನ್ನೇನು ಬಜೆಟ್ ತಯಾರಿನೂ ಶುರು ಮಾಡ್ತೀನಿ ಅಂತ ಹೇಳಿದ್ರು ಕೂಡ, ಅವ್ರಿಗೂ ಕೂಡ ಅಂತರಂಗದಲ್ಲಿ ಅನಿಶ್ಚಿತತೆ, ಅಭದ್ರತೆ, ಅಸ್ಥಿರತೆ ಭಾವನೆ ಕಾಡ್ತಾ ಇರುತ್ತೆ. ಅವರು ಸುಸೂತ್ರವಾಗಿ ನಿಶ್ಚಿತೆಯಿಂದ ಅಧಿಕಾರ ನಡೆಸೋದು ಕೂಡ ಸಾಧ್ಯವಾಗ್ತಾ ಇಲ್ಲ. ಈ ಕಡೆ ಡಿ ಕೆ ಶಿವಕುಮಾರ್ ಕೂಡ 2.5 ವರ್ಷಗಳ ಹಿಂದೆ ಹೈಕಮಾಂಡ್ ಸಮ್ಮುಖದಲ್ಲಿ ನಡೆದ ಒಳ ಒಪ್ಪಂದದ ಮಾತನ್ನೇ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ನನಗೆ ಈಗ ಅವಕಾಶ ಕೊಡ್ಲಿ, ನಾನು 45 ವರ್ಷದಿಂದ ಪಕ್ಷಕ್ಕೆ ಅಚಲವಾದ ನಿಷ್ಠೆ ತೋರಿಸಿದ್ದೇನೆ, ಎಲ್ಲ ರೀತಿಯ ಅಪಾಯಗಳನ್ನು ಮೈ ಮೇಲೆ ಎಳ್ಕೊಂಡಿದ್ದೇನೆ, ಯಾರೂ ಅನುಭವಿಸಿದಂತ ಜೈಲು ವಾಸವನ್ನು ಕೂಡ ಅನುಭವಿಸ್ಬಿಟ್ಟು ಪಕ್ಷದ ಮರ್ಯಾದೆ ಉಳಿಸಿದ್ದೇನೆ, ನನಗೆ ಈಗ ಅವಕಾಶ ಕೊಡಿ ಅಂತ ಬಾಯ್ ಬಿಟ್ಟು ಹೇಳದೇ ಇದ್ರು ಕೂಡ ಅವರ ಇದುವರೆಗಿನ ಎಲ್ಲ ಹಾವಭಾವಗಳಲ್ಲಿ ವ್ಯಕ್ತವಾಗ್ತಾ ಬಂದಿದೆ. ಡಿ ಕೆ ಸುರೇಶ್ ನಿನ್ನೆ ತಮ್ಮ ಸೋದರನ ತಾಳ್ಮೆಗೆ ಕುರಿತಂತೆ ಹೇಳಿದ್ದು, ತಾಳ್ಮೆಗೆ ಒಂದು ಅಂತ್ಯ ಇದೆ ಅಂತ ಅಂದ್ಬಿಟ್ಟು. ಕಾಂಗ್ರೆಸ್ ಹೈಕಮಾಂಡ್ ಇದೇ ಮೊದಲನೇ ಸಾರಿ ಅಲ್ಲ, ರಾಜ್ಯ ಮಟ್ಟದಲ್ಲಿ ಅತ್ಯಂತ ವರ್ಚಸ್ವಿ ನಾಯಕರುಗಳನ್ನ, ಅವರ ವಯಸ್ಸು, ಅನುಭವ ಏನೇ ಆಗಿರ್ಲಿ, ಪಕ್ಷಕ್ಕೆ ಕೊಡುಗೆ ಏನೇ ಇರಲಿ, ಅವ್ರನ್ನ ನಿರಂತರವಾಗಿ ಸಾಮರ್ಥ್ಯ ರಾಜರ ತರ ನಡೆಸ್ಕೊಳ್ತಾ ಬಂದ್ಬಿಟ್ಟಿದೆ. ಇದು 70ರ ದಶಕದಲ್ಲಿ ಇಂದಿರಾ ಗಾಂಧಿ ಜೀವಿತ ಕಾಲದಲ್ಲೇ ದೇವರಾಜ ಅರಸರು ಕೂಡ ಅವಮಾನವಾದಾಗ, ಆವತ್ತಿನ ಯುವರಾಜ ಸಂಜಯ್ ಗಾಂಧಿಯಿಂದ ಅವಮಾನವಾದಾಗ ದೇವರಾಜ ಅರಸರು ಕೂಡ ಬಂಡೆತ್ತಿದ್ರು. ಅಧಿಕಾರ ಕಳ್ಕೊಂಡ್ರು ಸರಿನೇ, ಸ್ವಾಭಿಮಾನದೊಂದಿಗೆ ರಾಜಿ ಮಾಡ್ಕೊಳ್ಳಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರು ದೇವರಾಜ ಅರಸರು. ಅದೇ ರೀತಿ ಎಸ್.ಎಂ. ಕೃಷ್ಣ UPA ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿದ್ರು. ಆಗ ರಾಹುಲ್ ಗಾಂಧಿ ಅವರು AICC ಅಧ್ಯಕ್ಷತೆ ವಹಿಸ್ಕೊಂಡಾಗ ಔಪಚಾರಿಕವಾಗಿ ಅವರು ಅಭಿನಂದಿಸಲಿಕ್ಕೆ ಅಂತಂದ್ಬಿಟ್ಟು ಕೈಯಲ್ಲಿ ಒಂದು ಹೂಗುಚ್ಛ ಹಿಡ್ಕೊಂಡು ಎಸ್.ಎಂ. ಕೃಷ್ಣ ಅವರು AICC ಕಚೇರಿಗೆ ಹೋದ್ರೆ ರಾಹುಲ್ ಗಾಂಧಿ ಅವರು ಹಿರಿಯರಾದ ಎಸ್.ಎಂ. ಕೃಷ್ಣ ಅವ್ರನ್ನ ಕೂತ್ಕೊಳ್ಳಿ ಅಂತ ಕೂಡ ಹೇಳಿಲ್ಲ. ಅವ್ರ ಕಡೆ ಬೇಗ ತಲೆ ಎತ್ತು ನೋಡ್ಲಿಲ್ಲ. ತಮ್ಮ ಲ್ಯಾಪ್ಟಾಪ್ ನಲ್ಲಿ ಕಂಪ್ಯೂಟರ್ ಏನೋ ಬೆರಳಾಡಿಸ್ತಾ ಕೂತಿದ್ರು. ಆಮೇಲೆ ನಿಧಾನವಾಗಿ ತಲೆ ಎತ್ಬಿಟ್ಟು, ನೀವು ಎಸ್.ಎಂ. ಕೃಷ್ಣ ಅವರಲ್ವಾ, ಒಳ್ಳೇದಾಗ್ಲಿ, ಪಕ್ಷಕ್ಕೆ ನಿಮ್ ಸಹಕಾರ ಬೇಕು ಅಂತ ಅಷ್ಟೇ ಹೇಳಿದ್ರಂತೆ ಹೊರತು ಒಂದು ಕೂತ್ಕೊಳ್ಳೋ ಸೌಜನ್ಯ ಕೂಡ ತೋರಿಸ್ಲಿಲ್ಲ. ಇದರಿಂದ ಬೇಸರಗೊಂಡ ಎಸ್.ಎಂ. ಕೃಷ್ಣ ಅವರು ಹಾಗೆ ವಾಪಸ್ ತಮ್ಮ ಮುಖಭಾವದಲ್ಲೇ ಅಸಮಾಧಾನವನ್ನು ಪ್ರಕಟಿಸಿ ವಾಪಸ್ ಬಂದ್ರು. ಬಂದಾದ್ಮೇಲೆ ಏನ್ ಮಾಡ್ತ ಹೈಕಮಾಂಡ್, ಅವ್ರು ಇನ್ನೇನು 2 ದಿನಗಳಲ್ಲಿ ಫ್ರಾನ್ಸ್ ದೇಶಕ್ಕೆ ತಮ್ಮ ಅಧಿಕೃತ ಭೇಟಿಗಾಗಿ ವಿಮಾನ ಹತ್ತಬೇಕಾಗಿತ್ತು. ತಯಾರಿ ಮಾಡ್ಕೊಳ್ಳೋಕೆ ಅಂತ ಬೆಂಗಳೂರಿಗೆ ಬಂದಾಗ ಇದ್ದಕ್ಕಿದ್ದಂತೆ ಹಠಾತ್ನೆ ಅವ್ರು ರಾಜೀನಾಮೆ ಪಡ್ಕೊಂಡ್ಬಿಟ್ಟು ವಿದೇಶಾಂಗ ಸಚಿವ ಹುದ್ದೆಯಿಂದ ಅನಾಮತ್ತಾಗಿ ಅವ್ರನ್ನ ಕಿತ್ತಾಕ್ಬಿಟ್ರು. ಈ ಅವಮಾನ ಸಹಿಸ್ಕೊಳ್ಳಿಕ್ಕಾಗದೆ ಎಸ್.ಎಂ. ಕೃಷ್ಣ ಅಂತ ಹಿರಿಯ ಮುತ್ಸದ್ದಿ ಕೂಡ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬಂದು ಸೇರ್ಕೊಂಡ್ರು. ಅದೇ ರೀತಿ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರ ಪೈಕಿ ಅತ್ಯಂತ ಹಿರಿಯರಾಗಿದ್ದ ಒಬ್ಬ ಅತ್ಯುತ್ತಮ ಸಂಸದೀಯ ಪಟು, ಆಡಳಿತಗಾರ ಮತ್ತು ಚತುರ ಸಂಘಟನಾಕಾರ ಅಂತ ಅನ್ಸ್ಕೊಂಡಿದ್ದ ಜಮ್ಮು ಕಾಶ್ಮೀರದ ಅತ್ಯಂತ ರಾಷ್ಟ್ರ ಪ್ರೇಮಿ ಒಬ್ಬ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವ್ರದ್ದು ಇದೇ ಕಥೆ ಆಯ್ತು. ಗುಲಾಂ ನಬಿ ಆಜಾದ್ ನಮ್ಮ ರಾಜ್ಯಸಭೆಯ ಸದಸ್ಯತ್ವದ ಕಡೆಯ ದಿನ ಅಲ್ಲಿ ವಿದಾಯ ಭಾಷಣಕ್ಕೆ ಬರ್ತಾ ಇತ್ತು. ಅದರಲ್ಲೂ ಪ್ರಧಾನ ಮಂತ್ರಿಯವರು ಅವ್ರ ಬಗ್ಗೆ 4 ಒಳ್ಳೆ ಮಾತಾಡಿದ್ರಂತೆ. ಅದಾದ್ಮೇಲೆ ಒಂದು ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತು, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಲ್ಲಿ. ಅಷ್ಟೊತ್ತಾಗ್ಲೇ ರಾಹುಲ್ ಗಾಂಧಿ ಅವ್ರಿಗೆ ಕಸವಿಸಿ ಆಗಿತ್ತಂತೆ. ಇದೇನಿದ್ರು ಮೋದಿ ಬಾಯಿಂದ ಹೊಗಳಿಕೆ ಮಾತು ಬಂತಲ್ಲ, ಇವ್ರದ್ದೇನೋ ಒಳಸಂಚು ನಡೆಸ್ತಾ ಇರ್ಬೇಕು, ಮೋದಿ ಜೊತೆಗೆ ಏನೋ ಒಳ ಒಪ್ಪಂದ ಮಾಡ್ಕೊಂಡಿರ್ಬೇಕು ಅಂತ ಅನುಮಾನ ಬಂತು ಅಂತ ಕಾಣುತ್ತೆ. ಇವ್ರ ಕಡೆ ಮುಖ ತಿರುಗಿಸೋ ನೋಡ್ಲಿಲ್ವಂತೆ, ಇವ್ರು ಮಾತಾಡ್ಸಲ್ವಂತೆ. ಮುಂದೆ ಗುಲಾಂ ನಬಿ ಆಜಾದ್ ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ದಾಖಲಿಸ್ಬಿಟ್ಟು ಹೊರಟೋಗ್ಬಿಟ್ರು. ಇದು ಇವತ್ತಲ್ಲ, UPA ಸರ್ಕಾರವಿದ್ದಾಗ್ಲೂ ಕೂಡ ಒಂದು UPA ಅಡ್ವೈಸರಿ ಕೌನ್ಸಿಲ್ ಅಂತ ಮಾಡ್ಕೊಂಡ್ಬಿಟ್ಟು ಈ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಮಂಡಳ ಅನ್ನೋ ಸಂವಿಧಾನಾತ್ಮಕ ಸಂಸ್ಥೆಗಳನ್ನೇ ಕಾಲ ಕಸಕ್ಕಿಂತ ಕಡೆಯಾಗಿ ನೋಡ್ಕೊಂಡು ಅವಮಾನ ಮಾಡ್ಬಿಟ್ರು ಅಂತ ನೇರವಾಗಿ ಅವ್ರ ಮುಖಕ್ಕೆ ಹೇಳ್ಬಿಟ್ಟು ಹೊರಗೆ ಬಂದ್ರು. ಅದಾದ್ಮೇಲೆ ಮೋದಿ ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರು, ಇತ್ಯಾದಿ ನಡೀತು ಬಿಡಿ. ಎಸ್.ಎಂ. ಕೃಷ್ಣ, ಗುಲಾಂ ನಬಿ ಆಜಾದ್ ತರ ಹಿರಿಯ ನಾಯಕರು ಕೂಡ ಈ ತರದ ಹೈಕಮಾಂಡ್ ಸಮ್ಮುಖದಲ್ಲಿ ಅವಮಾನ ಅನುಭವಿಸಿದಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಮತ್ತೊಂದು ಸಂದರ್ಭದಲ್ಲಿ
ಆವತ್ತಿನ ಅಸ್ಸಾಂ ರಾಜ್ಯದ ಮಧ್ಯಮ ತಲೆಮಾರು ನಾಯಕರಲ್ಲಿ ಒಬ್ಬರಾಗಿದ್ದ ಹೇಮಂತ್ ಬಿಸ್ವಾ ಶರ್ಮಾ, ಅವ್ರಿಗಿನ್ನೂ ಆಗ್ಲಾ ವಯಸ್ಸು ಕಡಿಮೆ ಇತ್ತು. ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋದ್ರಂತೆ. ಅಸ್ಸಾಂ ರಾಜ್ಯದಲ್ಲಿ 2014 ನಂತರ ಕಾಂಗ್ರೆಸ್ಸು ದಿನೇ ದಿನೇ ಜನಪ್ರಿಯ ಕಳ್ಕೊಳ್ತಾ ಇದೆ, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಕೆಲವು ಬದಲಾವಣೆ ಮಾಡಬೇಕಾಗಿದೆ ಇತ್ಯಾದಿ ಅವ್ರ ಎದುರಿಗೆ ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ಬಿಟ್ಟು ಅವ್ರ ಎದುರಿಗೆ ಆತ ತನ್ನ ಅಭಿಪ್ರಾಯ ಮಂಡಿಸ್ತಾ ಇರುವಾಗ ರಾಹುಲ್ ಗಾಂಧಿಯವರು ಇವತ್ತಿನ ಪ್ರಕಟಿತ ವರದಿಗಳಂತೆ, ಅತ್ಯಂತ ಜನಜನಿತ ವರದಿಗಳಂತೆ ತಮ್ಮ ನಾಯಿ ಮರಿ ಜೊತೆಗೆ ಆಟ ಆಡ್ತಾ ಕೂತಿದ್ರಂತೆ. ಹೇಮಂತ್ ಬಿಸ್ವಾ ಶರ್ಮಾ ಏನ್ ಮಾತಾಡಿದ್ರು ಕೇಳಿದ್ರು ಕೇಳಿಸ್ಕೊಳ್ಳೋದ್ರ ತರ ಇದ್ರಂತೆ. ಆಗ ಅವರು ನೋಡೋಷ್ಟು ನೋಡ್ಬಿಟ್ಟು ಅವರು ಕೂಡ ಅವರ ತಾಳ್ಮೆಗೂ ಒಂದು ಅಂತ್ಯ ಆಯ್ತು. ತಾಳ್ಮೆ ಕಳ್ಕೊಂಡ್ಬಿಟ್ಟು ಬಂದ್ಬಿಟ್ಟಂತೆ. ಗುಡ್ ಬೈ, ಥ್ಯಾಂಕ್ ಯು ಅಂತ ಹೇಳಿ ಬಂದವ್ರೆ ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಂಡ್ರು. ಅದಾದ್ಮೇಲೆ ಅಲ್ಲಿ ಒಮ್ಮೆಲೆ ಅವ್ರಿಗೆ ಅಲ್ಲಿನ ನೇತೃತ್ವ ಸಿಕ್ತು, ಬಿಜೆಪಿ ನೇತೃತ್ವ ಸಿಕ್ತು, ಚುನಾವಣೆ ಗೆದ್ಬಿಟ್ಟು ಮುಖ್ಯಮಂತ್ರಿನೂ ಆಗ್ಬಿಟ್ರು. ತಾವು ಅಸ್ಸಾಂನ ಮುಖ್ಯಮಂತ್ರಿ ಆಗಿದ್ದಷ್ಟೇ ಅಲ್ಲ, ಈಶಾನ್ಯ ಪ್ರಾಂತದ ಎಲ್ಲ 7 ರಾಜ್ಯಗಳಲ್ಲೂ ಕೂಡ ಬಿಜೆಪಿಗೆ ಶಕ್ತಿ ತುಂಬಿದ್ರು. ಅನೇಕ ಕಡೆ ಬಿಜೆಪಿ ಅಥವಾ ಬಿಜೆಪಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬರುವ ಹಾಗೆ ನೋಡ್ಕೊಂಡಿರೋ ಹೇಮಂತ್ ಬಿಸ್ವಾ ಶರ್ಮಾ ಮತ್ತೊಬ್ಬ ಕಾಂಗ್ರೆಸ್ನ ಯಶಸ್ವಿ ಬಂಡಾಯಗಾರ. ಕಾಂಗ್ರೆಸ್ ಬಿಟ್ಟು ಬಂದ ಮೇಲೆ ಅವರು ಸ್ವತಂತ್ರ ವ್ಯಕ್ತಿತ್ವ ಅರಳಿತ್ತು. ಇದೇ ರೀತಿ ಅವಮಾನ ಅನುಭವಿಸಿದ ಜ್ಯೋತಿರಾದಿತ್ಯ ಸಿಂಧ್ಯಾ ಕೂಡ ಅಷ್ಟೇ. ಮಧ್ಯಪ್ರದೇಶದಲ್ಲಿ ತಮ್ಮ 28 ಜನ MLA ಕಟ್ಕೊಂಡ್ಬಿಟ್ಟು ಹೊರಗೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಪತನವಾಯಿತು. ಜ್ಯೋತಿರಾದಿತ್ಯ ಸಿಂಧ್ಯಾ ಇವತ್ತು ಮೋದಿ ಅವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡಿನ ಈ ಧೋರಣೆ ಎಲ್ರಿಗೂ ಗೊತ್ತಿದೆ. DK ಶಿವಕುಮಾರ್ ಅಂತ ಒಬ್ಬ ಚಾಣಾಕ್ಷ ರಾಜಕಾರಣ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಇದುವರೆಗೂ ಕೂಡ ಪಕ್ಷದ ಗೌರವಕ್ಕೆ ಘನತೆಗೆ ಧಕ್ಕೆ ಬಾರದಿರಲಿ ಅಂತ ಅಪಾರವಾದ ತಾಳ್ಮೆ ಪ್ರದರ್ಶಿಸ್ತಾ ಬಂದಿದ್ದಾರೆ. ಅದಕ್ಕೇನೆ DK ಸುರೇಶ್ ಅವರ ಮಾತು ಇವತ್ತು ವಿಶಿಷ್ಟವಾದ ರಾಜಕೀಯ ಮಹತ್ವ ಪಡ್ಕೊಂಡಿದೆ. ಅವರು ಕೇವಲ ತಮ್ಮ ಅಣ್ಣನ ತಾಳ್ಮೆಗೆ ಅಂತ್ಯ ಅನ್ನೋದಿರುತ್ತೆ, ಅಧಿಕಾರ ಶಾಶ್ವತವಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ, ಎಲ್ಲಕ್ಕೂ ಒಂದು ಅಂತ್ಯ ಬರುತ್ತೆ ಅಂತ ಹೇಳಿದ್ರಲ್ಲ, ಯಾವಾಗ ಬರುತ್ತೆ ಕಾದ್ ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಸರ್ಕಾರ ಈ ಗ್ರೇಟರ್ ಬೆಂಗಳೂರು ಮತ್ತಿತರ ಲೋಕಲ್ ಬಾಡಿ ಚುನಾವಣೆಗಳಿಗೆ ಇದ್ದಕ್ಕಿದ್ದಂತೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬದಲು EVM ಬದಲು ಮತ್ತೆ ಬ್ಯಾಲೆಟ್ ಪೇಪರ್ಗೆ ಹೋಗ್ತೀವಿ ಅಂತ ಆ ಕ್ಯಾಬಿನೆಟ್ ತೀರ್ಮಾನವನ್ನು ಕೂಡ ನಿನ್ನೆ ವಿಡಂಬನೆ ಮಾಡಿದ್ದಾರೆ DK ಸುರೇಶ್. ಅಂದ್ರೆ ಈಗಾಗಲೇ ಬಂಡಾಯದ ಹೊಗೆ ಆಡ್ಲಿಕ್ಕೆ ಶುರುವಾಗ್ಬಿಟ್ಟಿದೆ DK ಶಿವಕುಮಾರ್ ಬಣದಲ್ಲಿ. ಅವರ ಪರಿವಾರದಲ್ಲೇ ಅವರ ಸಹೋದರನ ಬಾಯಿಂದನೇ ಇಂಥ ಮಾತು ಬಂದಿದೆ. ನಾವ್ಯಾಕೆ ಮತ್ತೆ ಹಿಂದಕ್ಕೆ ಹೋಗ್ಬೇಕು, ಯಾಕಂದ್ರೆ ಸಾಕಷ್ಟು ಮುಂದೆ ಬಂದ್ಬಿಟ್ಟಿದ್ವಿ. EVM ಮಷಿನ್ಗಳನ್ನು ಬಿಟ್ಟು ಮತ್ತೆ ಬ್ಯಾಲೆಟ್ಗೆ ಹೋಗೋದು ಅಂತಂದ್ರೆ ಮತ್ತೆ ನಾವು ಒಂದಡಿ ಹಿಂದೆ ಹೆಜ್ಜೆ ಹಾಕಿದಾಗೆ ಅನ್ನೋ ಒಂದು ಮಾತು ಕೂಡ ಬಂದಿದೆ. ಏನೇ ಇರಲಿ, ಕಾಂಗ್ರೆಸ್ನ ಮುಖ್ಯಮಂತ್ರಿ ಪದವಿಯ ಈ ಪೈಪೋಟಿ ಈಗ ವಿಶೇಷವಾದ ಕ್ಲೈಮ್ಯಾಕ್ಸ್ ತಲುಪಿದೆ. ಫಲಿತಾಂಶ ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಸುಮ್ಮನೆ ಕಾಲಹರಣ ಮಾಡಕ್ಕೆ ಸಿದ್ದರಾಮಯ್ಯನವರು ನಾಳೆಯಿಂದ ಒಂದು ವಿಶೇಷ ಅಧಿವೇಶನ ಕರೆದಿದ್ದಾರೆ. ಅದೇನು ಜಿ ವಿರುದ್ಧ ಒಂದು ನಿರ್ಣಯ ಪಾಸ್ ಮಾಡ್ಲಿಕ್ಕೆ ಅಂತಂದ್ಬಿಟ್ಟು ಎಷ್ಟೇ ವಿಷಯಾಂತರ ಮಾಡಿದ್ರು ಕೂಡ ಮುಖ್ಯ ಕಥಾವಸ್ತು ಇಷ್ಟೇನೆ. ಸಿದ್ದರಾಮಯ್ಯ ಅಧಿಕಾರ ತ್ಯಾಗ ಮಾಡ್ತಾರಾ ಇಲ್ವಾ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ, ಈ ಕುರಿತಂತೆ ಹೈಕಮಾಂಡು ತನ್ನ ಎಂದಿನ ವಿಳಂಬ ದ್ರೋಹ ಪ್ರದರ್ಶಿತೋ ಅಥವಾ ಇದೇ ಮೊದಲ ಬಾರಿಗೆ ಒಂದು ಖಚಿತ ನಿರ್ಣಯವನ್ನ ಪ್ರಕಟಿಸ್ಬಿಟ್ಟು ತನಗೂ ಒಂದಿಷ್ಟು ಶಕ್ತಿ ಇದೆ ಅಂತ ತೋರಿಸುತ್ತೋ ಇಲ್ವೋ ಕಾದು ನೋಡ್ಬೇಕಾಗಿದೆ. ನಮಸ್ಕಾರ.